ಇನ್ನು ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗ್ತಾ ಇದೆ. ಕೆಲ ಅವಾಂತರಗಳು ಕೂಡ ಸಂಭವಿಸಿದೆ. ಬಿರುಗಾಳಿ ಸಹಿತವಾಗಿ ಹಲವು ಕಡೆ ಮಳೆ ಸುರಿದಿದೆ. ಮಳೆಗೆ ಬಾಳೆ, ನಿಂಬೆ ಅಂತ ರೈತರ ಕೆಲ ಬೆಳೆಗಳು ಕೂಡ ನೆಲತ್ಪಾಲಾಗಿವೆ. ಹುಬ್ಬಳ್ಳಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಮಳೆರಾಯ. ಒಂದೇ ಮಳೆಗೆ ತತ್ತರಿಸಿ ಹೋದ ವಾಣಿಜ್ಯ ನಗರಿ. ಮುಖ್ಯ ರಸ್ತೆಗಳು ನದಿಯಂತಾಗಿದ್ರೆ ಗಲ್ಲಿಗಳು ಕಾಲುವೆಗಳಂತಾಗಿವೆ. ವಾಹನಗಳು ಉರುಳಿ ಬೀಳ್ತಿವೆ, ಕೆಲವು ತೇಲಿ ಹೋಗ್ತಿವೆ. ಕಂಡು ಕೇಳರಿಯದ ನಿನ್ನೆಯ ಮಳೆಗೆ ಹುಬ್ಬಳ್ಳಿ ನಗರ ತತ್ತರಿಸಿ ಹೋಗಿತ್ತು. ಮಳೆ ಅಬ್ಬರ ಎಷ್ಟಿತ್ತಂದ್ರೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಇವತ್ತು ಇಡೀ ದಿನ 10 ಪಂಪ್ ಬಳಸಿ ನೀರು ಹೊರಹಾಕಿದ್ರು, ಖಾಲಿಯಾಗ್ತಿಲ್ಲ. ಕಿಮ್ಸ್ ಆವರಣದಿಂದ ಬಂದಿರೋ ನೀರು ನ್ಯೂ ಕಾಟನ್ ಮಾರ್ಕೆಟ್ ದೊಡ್ಡ ಅವಾಂತರ ಸೃಷ್ಟಿಸಿತ್ತು. ಇಲ್ಲಿ ಕಾಂಪೌಂಡ್ ಕೂಡ ಕುಸಿದಿದೆ. ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಲಾಟ್ಗೂ ನೀರು ನುಗ್ಗಿ 40ಕ್ಕೂ ಹೆಚ್ಚು ಬೈಕ್ಗಳು ಸ್ಟಾರ್ಟ್ ಆಗದೆ ಕೆಟ್ಟು ನಿಂತಿವೆ. KMC ಗ್ರೌಂಡ್ನಿಂದ ನೀರು ಬಂದಿದ್ದು. KMC ಅವರು ಅದ ಗ್ರೌಂಡ್ನಾಗಿಂದ ಇದನ್ನು ಮಾಡಿದರು, ಏನಂತಾರೆ JCBನಿಂದ ಅದನ್ನು ಪಾಸ್ ಮಾಡಲಿಕ್ಕೆ ಇದನ್ನು ಮಾಡಿದರು. ಆ ನೀರು ಹೆಚ್ಚಿಗೆ ಫೋರ್ಸ್ಲೆ ಬಂದದ್ದಕ್ಕೆ ನಮ್ಮದು ಇದರ ವಾಲ್ ಒಡೀತು. ಈ ಬೈಕ್ ಎಲ್ಲ ನೀರು ನಿಂತುಕೊಂಡು ನಮ್ಮ ಬೈಕ್ ಎಲ್ಲ ಇಂಜನ್ ಡೌನ್ ಆಗೋ ಪರಿಸ್ಥಿತಿಗೆ ಬಂದಾವೆ. ಎಲ್ಲ ನೀರು ಸೀಸ್ ಆಗಿದೆ, ಎಲ್ಲ ಇದಾಗಿದೆ, ಮೆಕ್ಯಾನಿಕಲ್ ಮಾಡ್ತಾ ಇದ್ದಾರೆ. 300 ಎಕರೆಯಲ್ಲಿನ ಬಾಳೆ ನಾಶ, ಬಾಳು ಹಾಳು. ಈ ದೃಶ್ಯ ನೋಡ್ತಿದ್ರೆ ಕರುಳು ಚುರುಕನ್ನುತ್ತೆ. 1 ವರ್ಷದಿಂದ ಕಷ್ಟಪಟ್ಟು ಬೆಳೆಸಿದ್ದ ಬಾಳೆ ಬೆಳೆ ಕ್ಷಣ ಮಾತ್ರದಲ್ಲೇ ನೆಲಕ್ಕುರುಳಿತ್ತು. ಚಾಮರಾಜನಗರದಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆಯಾಗಿದ್ರಿಂದ 300 ಎಕರೆಯಲ್ಲಿನ ಬಾಳೆ ನೆಲದ ಪಾಲಾಗಿದೆ. ಇದು ನೋಡೇ ಇಲ್ಲ ಇಂಥ ಗಾಳಿ, ತುಂಬ ಗಾಳಿ ಬಿಸಿ ಈ ರೀತಿ ಎಲ್ಲ ಆಯಿತು. ಸುಮಾರು 7 ರಿಂದ 8 ಸಾವಿರ ಕಟ್ಟೆ ಹಾಕಿದ್ದೀನಿ ಸರ್ ಇಲ್ಲಿ. ಅದರಲ್ಲಿ ಸುಮಾರು ಏನೋ 1 ಸಾವಿರ 1.5 ಸಾವಿರ ನಿಂತಿದೆ ಅಷ್ಟೇ. ಇದು ಗ್ಯಾರಂಟಿ ಇಲ್ಲ, ಇದು ಸದ್ಯಕ್ಕೆ ಹೋಗುತ್ತೆ, ಎಲ್ಲ ಹೊರಿಕೊಂಬಿಟ್ಟವ. ಆದ್ದರಿಂದ ದಯವಿಟ್ಟು ಹೆಚ್ಚು ಕಡಿಮೆ ಒಂದು 10-12 ಲಕ್ಷ ರೂಪಾಯಿ ಖರ್ಚಾಗದೆ ಇವಾಗ. ಅದರಿಂದ ನೀವು ದಯವಿಟ್ಟು ಸರ್ಕಾರ ವತಿಯಿಂದ ನಮ್ಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ದಯವಿಟ್ಟು ನಿಮ್ಮ TV9ನಲ್ಲಿ ನಾವು ಬೇಡ್ಕೊತೀವಿ ಸರ್. ಕೋಲಾರ ತಾಲೂಕಿನ ಜಂಗಂಬಾಸಾಪುರದಲ್ಲೂ 16 ಎಕರೆ ಬಾಳೆ ನೆಲಕ್ಕುರುಳಿದೆ. ವಿಜಯನಗರ ಜಿಲ್ಲೆ ಹೊಸೂರು, ಮಾಗಣಿ, ನಾಗೇನಹಳ್ಳಿ, ಚಿತ್ತವಾಡ್ಗಿ, ಹಾನಗಲ್, ಇಪ್ಪತ್ತೇರಿ, ಕರೇಕಲ್, ನರಸಾಪುರ ಸೇರಿದಂತೆ ಹಲವೆಡೆ 100 ಎಕರೆಯಲ್ಲಿನ ಬಾಳೆ ಕಣ್ಣೆದುರೇ ಉರುಳಿದೆ. ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದ ಹೊರಭಾಗದಲ್ಲಿ 2 ಎಕರೆಯಲ್ಲಿನ ನಿಂಬೆ ಗಿಡಗಳು ಉರುಳಿ ಬಿದ್ದಿವೆ. ಮಳೆಗಾಳಿಯಿಂದ ಹಲವೆಡೆ ಅವಾಂತರವಾಗಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು, ತರೀಕೆರೆ, ಅಜ್ಜಂಪುರ ತಾಲೂಕುಗಳಲ್ಲಿ ಇವತ್ತು ವರುಣನ ಆರ್ಭಟ ಜೋರಾಗಿತ್ತು. ಅಷ್ಟೇ ಅಲ್ಲ, ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ, ಕೊಟ್ಟಿಗೆಹಾರ ಸುತ್ತಮುತ್ತ ಕೂಡ ಹುಯ್ಯೋ ಅಂತ ಮಳೆ ಸುರಿಯುತ್ತಿದ್ದು ಮಲೆನಾಡಿಗರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬ್ಯೂರೋ ರಿಪೋರ್ಟ್ TV9.